ನೆನ್ನೆ ಹೇಳ್ದೆ ತಾನೆ ನಾನು ಚಿನ್ನದ ಬೆಲೆ ಕಮ್ಮಿ ಆಯಿತು ಅಂತ ಹೇಳಿ ನಾನು ಎಕ್ಸೈಟ್ಮೆಂಟಲ್ಲಿ ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ಡೇ ಚಿನ್ನದ ಬೆಲೆ ಅಷ್ಟೇ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಂಗೆ ಅದು ಏನೋ ಗೊತ್ತಿಲ್ಲಪ್ಪ, ಚಿನ್ನದ ಬೆಲೆ ಅಂತೂ ಮತ್ತೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಏನು ಕಮ್ಮಿ ಆಯಿತು ಅಂತ ನಾವಿಲ್ಲಿ ಹೇಳ್ತೀವಿ, ಆದರೆ ನೆಕ್ಸ್ಟ್ ಡೇ ಅಷ್ಟೇ ಜಾಸ್ತಿ ಆಗುತ್ತೆ, ಇಲ್ಲ ಕಮ್ಮಿ ಆಗಿರುತ್ತೆ, ಈ ಕಡೆ ಜಾಸ್ತಿ ಆಗಿರುತ್ತೆ. ಯಾಕೋ ಒಂದು ಫ್ಲೋನೇ ಸಿಗ್ತಾ ಇಲ್ಲ ಕೊನೆಗೂ ಚಿನ್ನದ ಬೆಲೆಯಲ್ಲಿ. ಸೊ ಇವತ್ತು ಕೂಡ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಏರಿಕೆ ಆಗಿದೆ. ಕಂಪ್ಲೀಟ್ ವಾರ ಒಂದಿನ ಏರಿಕೆ ಒಂದಿನ ಏರಿಕೆ ಇಳಿಕೆ ಹಿಂಗೆ ಆಟಾಡಿಸ್ಬಿಟ್ಟಿದೆ. ಸೊ ಇವತ್ತು ಸಹ ಏರಿಕೆ ಆಗಿದೆ, ನೆನ್ನೆ ಇಳಿಕೆ ಆಗಿತ್ತು, ಇವತ್ತು ಮತ್ತೆ ಏರಿಕೆ ಆಗಿದೆ. ಸೊ ನೋಡೋಣ ಇವತ್ತು ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಸೊ 24 ಕ್ಯಾರೆಟ್ ಚಿನ್ನ ನಮ್ಮ ಕರ್ನಾಟಕದಲ್ಲಿ ಇವತ್ತು 9,840 ಆಗಿದೆ 1 ಗ್ರಾಮು. ನೆನ್ನೆ 9,818 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 98,400 ರೂಪಾಯಿ, ನೆನ್ನೆ 98,180 ರೂಪಾಯಿ. ನೆನ್ನೆಗೂ ಇವತ್ತಿಗೂ 22 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 220 ರೂಪಾಯಿ ಬೆಲೆ ಜಾಸ್ತಿ ಆಯಿತು. 220 ರುಪೀಸ್ ಜೋಕಲ್ಲ, ಸೀರಿಯಸ್ಸೇ ಬೆಲೆ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ 9,020, ನೆನೆ ಕರೆಕ್ಟಾಗಿ 9,000 ಆಯಿತು ಅಂತ ಹೇಳಿದೆ. 9,000 ಇತ್ತು, ಇವತ್ತು 20 ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ. 10 ಗ್ರಾಮ್ ಚಿನ್ನಕ್ಕೆ ನಮಗೆ 90,200 ರೂಪಾಯಿ ಆಗುತ್ತೆ, ನೆನ್ನೆ 90,000 ಆಯಿತು. ಸೊ 20 ರೂಪಾಯಿ ಜಾಸ್ತಿ ಆಯಿತು. 10 ಗ್ರಾಮಿನ ಚಿನ್ನಕ್ಕೆ 200 ರೂಪಾಯಿ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 7,380, ನೆನೆ 7,364. 10 ಗ್ರಾಮಿನ ಚಿನ್ನ 73,800, ನೆನೆ 73,640. 16 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 160 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಸೊ ಚಿನ್ನದ ಬೆಲೆ ಏರಿಕೆ ಇಳಿಕೆ ಅಂತೂ ಆಗುವ ಲಕ್ಷಣಗಳು ಗ್ಯಾರಂಟಿ ಇಲ್ಲ. ಅದೇ ಇಳಿಕೆ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಡೇ ಏರಿಕೆ ಆಗುತ್ತೆ. ಸೊ ಕಾನ್ಸ್ಟೆಂಟಾಗಂತೂ ಇಲ್ಲ ಚಿನ್ನದ ಬೆಲೆ. ಸಿಲ್ವರ್ ನೋಡಿದ್ರೆ 10 ಪೈಸಾ ಕಮ್ಮಿ ಆಗಿದೆಯಪ್ಪ. ಏನೋ ಒಂದು ವಾರ ಆಗಿತ್ತು ಆ್ಯಕ್ಚುಲಿ ನಮಗೆ ಬೆಳ್ಳಿಯ ಪ್ರೈಸ್ ಕಮ್ಮಿ ಆಗಿ 109 ರೂಪಾಯಿ 90 ಪೈಸಾ ಆಗಿದೆ. 10 ಪೈಸಾ ಕಮ್ಮಿ ಆಗಿದೆ, ಬಟ್ 10 ಪೈಸಾ ಮ್ಯಾಟ್ರ್ ಆಗೋದಿಲ್ಲ. ಅದೇನೇ ಇದ್ರು ನಿಮಗೆ 110 ಅಂತಲೇ ರೌಂಡ್ ಆಫ್ ಮಾಡಿಬಿಡ್ತಾರೆ ಚಿನ್ನದ ಅಂಗಡಿಗೆ ಹೋದಾಗ. ಸೊ 10 ಪೈಸಾ ಕಮ್ಮಿ ಆಗಿದೆ ಹೇಳೋದಕ್ಕಾದ್ರೆ 10 ಪೈಸಾ ಕಮ್ಮಿ ಆಗಿದೆ ನಿಮಗೆ. ಸೊ ನಿಮಗೆ 1,10,000 ರೂಪಾಯಿ ನಿಮಗೆ 1 kg ಬೆಳ್ಳಿ ದರ ಇವತ್ತು ಮಾರುಕಟ್ಟೆಯಲ್ಲಿ ಆಗುತ್ತೆ. ಚಿನ್ನ ಮತ್ತು ಬೆಳ್ಳಿ, ಚಿನ್ನ ಏರಿಕೆ ಆಯಿತು, ಬೆಳ್ಳಿ 10 ಪೈಸಾ ಕಮ್ಮಿ ಆಗಿದೆ ಅಷ್ಟೇ. ಸೊ ಪ್ರೈಸ್ ಹಿಂಗೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಾನು ಪ್ರತಿನಿತ್ಯ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಲ್ಲ. ಸೊ ಫಾಲೋ ಅಪ್ ಮಾಡಿ ಚಿನ್ನ ಖರೀದಿ ಮಾಡೋರಿದ್ರೆ ನಿಮಗೊಂದು ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಷನ್. ಸಿಗ್ತಾರಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ.